ಮೀಸಲು ಅರಣ್ಯದಲ್ಲಿ ಬೆಂಕಿ ನಂದಿಸಲು ಹೋಗಿದ್ದ ಅರಣ್ಯ ಸಿಬ್ಬಂದಿಗಳ ವಾಹನ ಪಲ್ಟಿಯಾದ ಘಟನೆ ಸೋಮವಾರಪೇಟೆ ವಲಯದ ಹುದುಗೂರು ಎಡವನಾಡು ಬಸವೇಶ್ವರ ದೇವಾಲಯದ ಬಳಿ ನಡೆದಿದೆ. ಘಟನೆಯಿಂದ 12 ಅರಣ್ಯ ಸಿಬ್ಬಂದಿಗಳು ಗಾಯಗೊಂಡಿದ್ದಾರೆ. ಹುದುಗೂರು ಉಪವಿಭಾಗಕ್ಕೆ ಸೇರಿದ ಎಡವನಾಡು ಮೀಸಲು ಅರಣ್ಯದಲ್ಲಿ ಬೆಂಕಿ ಕಾಣಿಸಿಕೊಂಡ ಹಿನ್ನೆಲೆ ಪಿಕಪ್ ವಾಹನದಲ್ಲಿ ಅರಣ್ಯ ಸಿಬ್ಬಂದಿಗಳು ತೆರಳಿದ್ರು. ಮಧ್ಯಾಹ್ನ ಕರ್ತವ್ಯ ಮುಗಿಸಿ ಬರುವ ಸಂದರ್ಭ ಬಸವೇಶ್ವರ ದೇವಾಲಯದ ಬಳಿ ಪಲ್ಟಿಯಾಗಿದೆ. ಗಾಯಾಳುಗಳಿಗೆ ಕುಶಾಲನಗರ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹುದುಗೂರು ಉಪವಲಯ ಅರಣ್ಯಾಧಿಕಾರಿ ಚಂದ್ರೇಶ್, ಸಿಬ್ಬಂದಿಗಳಾದ ವೆಂಕಟೇಶ್, ಸಚಿನ್, ವಿನು, ಸತೀಶ್, ಜೀವನ್, ಗಣೇಶ್, ಸುರೇಶ್, ಶ್ರೀಕಾಂತ್, ಹರೀಶ್ ಮತ್ತಿತರರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಸ್ಥಳಕ್ಕೆ ಸೋಮವಾರಪೇಟೆ ವಲಯ ಅರಣ್ಯಾಧಿಕಾರಿ ಶೈಲೇಂದ್ರ ಭೇಟಿ ನೀಡಿ ಪರಿಶೀಲಿಸಿದರು. ನಮ್ಮ ಸ್ಟಾಫು ಎಡವನಾಡು ಫಾರೆಸ್ಟಲ್ಲಿ ಬೀಟ್ ಮಾಡ್ತಾ ಇರುವಾಗ ಮತ್ತು ಸ್ವಲ್ಪ ಎಣ್ಣೆ ಬೆಂಕಿ ಆಗಿತ್ತು. ಅದನ್ನು ನಂದಿಸಿ ಕೆಳಗಡೆ ಇಳಿದು ಬರುವಾಗ ಒಂದು ಪಿಕಪ್ಪಲ್ಲಿ ಒಂದು ಪಾಯಿಂಟಿಗೆ ಬರ್ತಾಯಿತ್ತು. ಅಲ್ಲಿ ಪಿಕಪ್ ಅಪ್ಸೆಟ್ ಆಗಿ ಸ್ವಲ್ಪ ಇಂಜುರಿ ಆಗಿದೆ. ಲ್ಯಾಪ್ಟಾಪ್ ಇಂಜುರಿ. ಟ್ರೀಟ್ಮೆಂಟ್ಗೆ ನಾವು ಕುಶಾಲನಗರದಲ್ಲಿ ಫಸ್ಟ್ ಏಡ್ ಮಾಡಿ ಇಲ್ಲಿಗೆ ಮಡಿಕೇರಿ ಕರ್ಕೊಂಡು 14 ಜನ ಇಲ್ಲ 3 ಜನ 4 ಜನಕ್ಕೆ ಸ್ವಲ್ಪ MRI ಮಾಡೋಕ್ಕೆ ಹೇಳಿದ್ದಾರೆ. ಮಿಕ್ಕಿದವರೆಲ್ಲ ಮೈದಾನ. ಬೇರೆ ಟ್ರ್ಯಾಕ್ಟರ್ ಆಕ್ಸಿಡೆಂಟ್